ಅನಂತರ ಬಳಿಕ ಸಾಧ್ಯವಿದ್ದಷ್ಟು ವೇದ ಪುರಾಣಗಳ ಮುಂತಾದವುಗಳನ್ನು ಸ್ವಾಧ್ಯಾಯ ಮಾಡಬೇಕು. ಅನಂತರ ಓಂ ಬ್ರಾಹ್ಮಣೇ ನಮಃ, ಓಂ ಇಂದ್ರಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೋಮಯಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಆತ್ಮನೇ ನಮಃ, ಓಂ ಅಂತರಾತ್ಮನೇ ನಮಃ, ಓಂ ಜ್ಞಾನಾತ್ಮನೇ ನಮಃ, ಓಂ ಪರಮಾತ್ಮನೇ ನಮಃ ಇತ್ಯಾದಿಯಾಗಿ ಜಪಿಸಬೇಕು. ಬಳಿಕ 3 ಮುಷ್ಟಿ ಸತ್ತು ಪ್ರಣವದೊಂದಿಗೆ 3 ಬಾರಿ ತಿಂದು ಪ್ರಣವದಿಂದ 2 ಬಾರಿ ಆಚಮನ ಮಾಡಿ ನಾಭಿಯನ್ನು ಸ್ಪರ್ಶಿಸಬೇಕು. ಆಗ ಮುಂದೆ ಹೇಳಿದಂತೆ ಓಂ ಆತ್ಮನೇ ನಮಃ ಸ್ವಾಹ, ಓಂ ಅಂತರಾತ್ಮನೇ ನಮಃ ಸ್ವಾಹ, ಓಂ ಜ್ಞಾನಾತ್ಮನೇ ನಮಃ ಸ್ವಾಹ, ಓಂ ಪರಮಾತ್ಮನೇ ನಮಃ ಸ್ವಾಹ, ಓಂ ಪ್ರಜಾಪತಯೇ ನಮಃ ಸ್ವಾಹ ಇವನ್ನು ಉಚ್ಚರಿಸಬೇಕು. ಅನಂತರ ಬೇರೆ ಬೇರೆ ಪ್ರಣವ ಮಂತ್ರದಿಂದ ಹಾಲು, ಮೊಸರು ಬೆರೆಸಿದ ತುಪ್ಪವನ್ನು 3 ಬಾರಿ ನೆಕ್ಕಿ 2 ಬಾರಿ ಆಚಮನ ಮಾಡಬೇಕು. ಬಳಿಕ ಮನಸ್ಸನ್ನು ಸ್ಥಿರಗೊಳಿಸಿ ಸುಸ್ಥಿರ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಶಾಸ್ತ್ರೋಕ್ತ ವಿಧಿಯಿಂದ 3 ಬಾರಿ ಪ್ರಾಣಾಯಾಮ ಮಾಡಬೇಕು. ಅಧ್ಯಾಯ 12ರ ಮುಕ್ತಾಯ, 13ರ ಆರಂಭ. ಸನ್ಯಾಸ ಗ್ರಹಣದ ಶಾಸ್ತ್ರೀಯ ವಿಧಿ, ಗಣಪತಿ ಪೂಜೆ, ಹೋಮ, ತತ್ವಶುದ್ಧಿ, ಸಾವಿತ್ರಿ ಪ್ರವೇಶ, ಸರ್ವಸನ್ಯಾಸ ಮತ್ತು ದಂಡಧಾರಣ ಮುಂತಾದವುಗಳ ಪ್ರಾಕಾರಗಳು. ಸ್ಕಂದನು ಹೇಳುತ್ತಾನೆ, ವಾಮದೇವರೇ, ಅನಂತರ ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ಮಾಡಿ ಸಾಧಕನು ತನ್ನ ಮನಸ್ಸನ್ನು ವಶದಲ್ಲಿರಿಸಿಕೊಂಡು ಗಂಧ, ಪುಷ್ಪ, ಅಕ್ಷತೆ ಇತ್ಯಾದಿ ಪೂಜಾ ಸಾಮಗ್ರಿ ತಂದು ನೈಋತ್ಯ ಮೂಲೆಯಲ್ಲಿ ದೇವತಾ ಪೂಜೆ, ವಿಘ್ನರಾಜ ಗಣಪತಿಯ ಪೂಜೆ ಮಾಡಬೇಕು. ಗಣಾನಾಂ ತ್ವ ಇತ್ಯಾದಿ ಮಂತ್ರಗಳಿಂದ ವಿಧಿವತ್ತಾಗಿ ಗಣಪತಿಯನ್ನು ಆವಾಹನೆ ಮಾಡಬೇಕು. ಆವಾಹನೆಯ ಬಳಿಕ ಅವನ ಸ್ವರೂಪವನ್ನು ಇಂತು ಧ್ಯಾನಿಸಬೇಕು. ಅವನ ಅಂಗಕ್ರಾಂತಿಯು ಕೆಂಪಾಗಿದ್ದು ಶರೀರ ವಿಶಾಲವಾಗಿದೆ. ಎಲ್ಲ ಪ್ರಾಕಾರದ ಆಭೂಷಣಗಳಿಂದ ಅವನ ಶೋಭೆ ಹೆಚ್ಚಿದೆ. ಅವನು ತನ್ನ ಕರಕಮಲಗಳಲ್ಲಿ ಕ್ರಮವಾಗಿ ಪಾಶ, ಅಂಕುಶ, ಅಕ್ಷಮಾಲೆ ಮತ್ತು ವರದ ಎಂಬ ಮುದ್ರೆಯನ್ನು ಧರಿಸುವನು. ಈ ಪ್ರಕಾರ ಆವಾಹನ ಧ್ಯಾನ ಮಾಡಿ ಶಂಭುಪುತ್ರ ಗಜಾನನ ಪೂಜೆಯನ್ನು ಮಾಡಿ ಪಾಯಸ, ಮೋದಕ, ತೆಂಗಿನಕಾಯಿ, ಬೆಲ್ಲ ಇತ್ಯಾದಿಗಳ ನೈವೇದ್ಯವನ್ನು ನಿವೇದಿಸಬೇಕು. ಬಳಿಕ ತಾಂಬೂಲಾದಿಗಳನ್ನು ಅರ್ಪಿಸಿ ಅವನನ್ನು ಸಂತುಷ್ಟಗೊಳಿಸಿ ನಮಸ್ಕರಿಸುತ್ತಾ ತನ್ನ ಅಭಿಷ್ಟ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ಪ್ರಾರ್ಥಿಸಬೇಕು. ಅನಂತರ ತನ್ನ ಗೃಹ ಸೂತ್ರದಲ್ಲಿ ತಿಳಿಸಿದ ವಿಧಿಗಳಿಗನುಸಾರವಾಗಿ ಔಪೋಸಾನಾಗ್ನಿಯಲ್ಲಿ ಆಜ್ಯಭಗ್ನ ಹವನ ಮಾಡಿ ಅಗ್ನಿದೇವತಾ ಸಂಬಂಧಿ ಯಜ್ಞ ವಿಷಯಕ ಸ್ಥಾಲಿಪಾಕ ಹೋಮವನ್ನು ಮಾಡಬೇಕು. ಬಳಿಕ ಭೂಸ್ವಾಹ ಈ ಮಂತ್ರದಿಂದ ಪೂರ್ಣಾಹುತಿ ಹೋಮ ಮಾಡಿ ಹವನದ ಕಾರ್ಯವನ್ನು ಮುಗಿಸಬೇಕು. ಅನಂತರ ಆಲಸ್ಯ ರಹಿತನಾಗಿ ಅಪರಾಹ್ನ ಕಾಲದವರೆಗೆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಮತ್ತೆ ಸ್ನಾನ ಮಾಡಿ ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಮತ್ತು ಸಾಯಂಕಾಲಿಕ ಔಪಾಸನಾ ಹೋಮ ಮಾಡಿ ಮೌನವಾಗಿ ಗುರುವಿನ ಅಪ್ಪಣೆ ಪಡೆದು ಚರುವನ್ನು ಬೇಯಿಸಬೇಕು. ಪುನಃ ಅಗ್ನಿಯಲ್ಲಿ ಸಮಿದೆ, ಚರು ಮತ್ತು ತುಪ್ಪ ಇವುಗಳಿಂದ ರುದ್ರಸೂಕ್ತ ಹಾಗೂ ಸದ್ಯೋಚಾತಾದಿ 5 ಮಂತ್ರಗಳಿಂದ ಬೇರೆ ಬೇರೆಯಾಗಿ ಆಹುತಿಗಳನ್ನು ಕೊಡಬೇಕು. ಅಗ್ನಿಯಲ್ಲಿ ಉಮಾಸಹಿತ ಮಹೇಶ್ವರನನ್ನು ಭಾವಿಸಿ ಗೌರಿದೇವಿಯನ್ನು ಚಿಂತಿಸುತ್ತಾ ಗೌರೀರ್ಮಿಮಾಮಾಯ ಈ ಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಬಳಿಕ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಈ ಮಂತ್ರದಿಂದ
1 ಆಹುತಿಯನ್ನು ಕೊಡಬೇಕು. ಈ ಪ್ರಕಾರ ತಂತ್ರದಿಂದ ಹವನ ಮಾಡಿದ ಬಳಿಕ ವಿದ್ವಾನ್ ಪುರುಷನು ಅಗ್ನಿಯ ಉತ್ತರದಲ್ಲಿ ಕೆಳಗೆ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಮೃಗಚರ್ಮ, ಅದರ ಮೇಲೆ ವಸ್ತ್ರವನ್ನು ಹಾಸಿದ ಒಂದು ಸುಖಕರ ಆಸನದಲ್ಲಿ ಕುಳಿತು ಮೌನ ಭಾವದಿಂದ ಸುಸ್ಥಿರ ಚಿತ್ತನಾಗಿ ಜಾಗರಣೆ ಮಾಡಿ ಬ್ರಾಹ್ಮಿ ಮುಹೂರ್ತ ಬರುವವರೆಗೆ ಗಾಯತ್ರಿ ಜಪವನ್ನು ಮಾಡುತ್ತಾ ಇರಬೇಕು. ಬಳಿಕ ಸ್ನಾನ ಮಾಡಲಿ. ನೀರಿನಿಂದ ಸ್ನಾನ ಮಾಡಲು ಅಸಮರ್ಥನಾದಾಗ ಭಸ್ಮದಿಂದಲೇ ವಿಧಿವತ್ತಾಗಿ ಸ್ನಾನ ಮಾಡಲಿ. ಮತ್ತೆ ಅದೇ ಅಗ್ನಿಯಲ್ಲಿ ಚರವನ್ನು ಬೇಯಿಸಿ ಅದನ್ನು ತುಪ್ಪದಿಂದ ನೆನೆಸಬೇಕು. ಅದನ್ನು ಅಗ್ನಿಯ ಉತ್ತರದಲ್ಲಿ ದರ್ಬೆಗಳ ಮೇಲೆ ಇಡಬೇಕು. ಅನಂತರ ವ್ಯಾಹೃತಿ ಮಂತ್ರ, ರುದ್ರ ಸೂಕ್ತ, ಸದ್ಯೋಜಾತಾದಿ ಮಂತ್ರಗಳನ್ನು ಜಪಿಸಿ ಇವುಗಳಿಂದ 1 ಆಹುತಿಯನ್ನು ಕೊಡಬೇಕು. ಚಿತ್ತವನ್ನು ಭಗವಾನ್ ಶಿವನ ಚರಣಗಳಲ್ಲಿ ತೊಡಗಿಸಿ ಪ್ರಜಾಪತಿ ಇಂದ್ರ, ವಿಶ್ವದೇವ ಮತ್ತು ಬ್ರಹ್ಮ ಇವರಿಗೆ 1 ಆಹುತಿಯನ್ನು ಕೊಡಬೇಕು. ಇವೆಲ್ಲ ನಾಮದ ಆದಿಯಲ್ಲಿ ಓಂ ಮತ್ತು ಅಂತ್ಯದಲ್ಲಿ ನಮಃ ಸ್ವಾಹ ಜೋಡಿಸಿ ಚತುರ್ಥ್ಯಂತ ಉಚ್ಚರಿಸಬೇಕು. ಓಂ ಪ್ರಜಾಪತಯೇ ನಮಃ ಸ್ವಾಹ. ಹೀಗೆ ಅನಂತರ ಪುಣ್ಯವಾಚನೆ ಮಾಡಿ ಆಗ್ನೇಯೇ ಸ್ವಾಹ ಈ ಮಂತ್ರದಿಂದ ಅಗ್ನಿಗೆ ಆಹುತಿ ಕೊಡುವ ತನಕದ ಕಾರ್ಯವನ್ನು ನೆರವೇರಿಸಬೇಕು. ಪುನಃ ಪ್ರಾಣಾಯ ಸ್ವಾಹ ಇತ್ಯಾದಿ 5 ಮಂತ್ರಗಳಿಂದ ಗ್ರತ ಸಹಿತ ಚರುವಿನ ಆಹುತಿಯನ್ನು ಕೊಡಬೇಕು. ಬಳಿಕ ಆಗ್ನೇಯೇ ಸ್ವಿಷ್ಟಕೃತೆ ಸ್ವಾಹ ಎಂಬ 1 ಆಹುತಿಯನ್ನು ಕೊಡಬೇಕು. ಮತ್ತೆ ರುದ್ರಸೂಕ್ತ ಹಾಗೂ ಈಶಾನಾದಿ 5 ಮಂತ್ರಗಳನ್ನು ಪಠಿಸಬೇಕು. ಈ ಪ್ರಕಾರ ತಂತ್ರ ಹೋಮವನ್ನು ಮಾಡಿ ತನ್ನ ಗೃಹ ಶಾಖೆಯಲ್ಲಿ ಹೇಳಿರುವ ಪದ್ಧತಿಗಳಿಗನುಸಾರವಾಗಿ ಆಯಾ ದೇವತೆಗಳ ಉದ್ದೇಶದಿಂದ ಬುದ್ಧಿವಂತನಾದವನು ಸಾಂಗವಾಗಿ ಹೋಮ ಮಾಡಬೇಕು. ಈ ರೀತಿ ಅಗ್ನಿಮುಖ ಮುಂತಾದ ಕರ್ಮತಂತ್ರವನ್ನು ಪವಿತ್ರತಾಗೊಳಿಸಿದಂತೆ ಅದನ್ನು ನಡೆಸಿ ವಿರಾಜ ಹೋಮ ಮಾಡಬೇಕು. 26 ತತ್ವರೂಪಿ ಈ ಶರೀರದಲ್ಲಿ ಅಡಗಿರುವ ತತ್ವ ಸಮುದಾಯದ ಶುದ್ಧಿಗಾಗಿ ವಿರಾಜ ಹೋಮ ಮಾಡಬೇಕು. ಆಗ ಈ ಶರೀರದಲ್ಲಿ ಇರುವ ಈ ತತ್ವಗಳೆಲ್ಲದರ ಶುದ್ಧಿಯಾಗಲಿ ಎಂದು ಹೇಳಿ ಆ ಪ್ರಸಂಗದಲ್ಲಿ ಆತ್ಮತತ್ವದ ಶುದ್ಧಿಗಾಗಿ ಅರುಣಕೇತುಕ ಮಂತ್ರಗಳನ್ನು ಪಠಿಸಬೇಕು. ಪೃಥ್ವಿಯಾದಿ ತತ್ವದಿಂದ ಹಿಡಿದು ಪುರುಷ ತತ್ವದವರೆಗೆ ಕ್ರಮವಾಗಿ ಎಲ್ಲ ತತ್ವಗಳ ಶುದ್ಧಿಗಾಗಿ ಗತಯುಕ್ತ ಚರುವಿನ ಹೋಮ ಮಾಡಿ ಶಿವನ ಚರಣಾರವಿಂದಗಳಿಗೆ ಚಿಂತಿಸುತ್ತಾ ಮೌನವಾಗಿರಬೇಕು. ಪೃಥ್ವಿ, ಜಲ, ತೇಜ, ವಾಯು, ಆಕಾಶ ಇವು ಪೃಥ್ವಿ ವ್ಯಾಧಿ ಪಂಚಕವೆಂದು ಹೇಳಲಾಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಶಬ್ದಾದಿ ಪಂಚಕ. ವಾಕ್, ಪಾಣಿ, ಪಾದ, ವಾಯು, ಉಪಸ್ಥ ಇವು ವಾಗಾದಿ ಪಂಚಕ. ಶ್ರೋತ್ರ, ನೇತ್ರ, ನಾಸಿಕ, ರಸವೇ, ತ್ವಕ್ ಇವು ಶ್ರೋತ್ರಾದಿ ಪಂಚಕ. ಶಿರ, ಪಾರ್ಶ್ವ, ಪೃಷ್ಠ, ಉದರ ಇವು 4 ಇದರಲ್ಲಿ ಜಂಗೆಯನ್ನು ಸೇರಿಸಬೇಕು. ಮತ್ತೆ ತಕ್ ಆದಿ 7 ಧಾತುಗಳಿವೆ. ಪ್ರಾಣ, ಅಪಾನ ಆದಿ 5 ವಾಯುಗಳನ್ನು ಪ್ರಾಣಾದಿ ಪಂಚಕವೆಂದು ಹೇಳಲಾಗಿದೆ. ಅನ್ನಮಯಾದಿ 5 ಕೋಶಗಳನ್ನು ಕೋಶ ಪಂಚಕವೆಂದು ಹೇಳುತ್ತಾರೆ. ಇದಲ್ಲದೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಖ್ಯಾತಿ, ಸಂಕಲ್ಪ, ಗುಣ, ಪ್ರಕೃತಿ ಮತ್ತು ಪುರುಷ ಇವೇ ಭೋಕ್ತಾತನ ಹೊಂದಿದ ಪುರುಷನಿಗೆ ಭೋಗ ಕಾಲದಲ್ಲಿ ಇರುವ ಅಂತರಂಗ ಸಾಧನೆಗಳನ್ನು ತತ್ವ ಪಂಚಕವೆಂದು ಹೇಳಲಾಗಿದೆ. ಇವುಗಳು ಇಂತಿವೆ: ನೀತಿ, ಕಾಲ, ರಾಗ, ವಿದ್ಯಾ ಮತ್ತು ಕಲಾ ಇವು ಮಾಯೆಯಿಂದ ಉತ್ಪನ್ನವಾಗಿದೆ. ಮಾಯಾಂ ತು ಪ್ರಕೃತಿಂ ವಿದ್ಯೋತ್ ಈ ಶ್ರುತಿಯಲ್ಲಿ ಪ್ರಕೃತಿಯನ್ನು ಮಾಯೆ ಎಂದು ಹೇಳಿದೆ. ಆದ್ದರಿಂದಲೇ ಈ ತತ್ವಗಳು ಉತ್ಪನ್ನವಾಗಿದೆ. ಇದರಲ್ಲಿ ಸಂಶಯವೇ ಇಲ್ಲ. ಕಾಲದ ಸ್ವಭಾವವೇ ನೀತಿಯಾಗಿದೆ ಎಂದು ಶ್ರುತಿ ಹೇಳುತ್ತದೆ. ಈ ನೀತಿ ಆದಿ ಇರುವ 5 ತತ್ವಗಳನ್ನು
ಪಂಚ ಕಂಚುಕ ಎಂದು ಹೇಳಲಾಗಿದೆ.